ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಪ್ಪ ಅಂದರೆ, ನೀವೀಗ ನೋಡಿದ ಒಂದು ಪ್ರಿವ್ಯೂ ವಿಡಿಯೋ ರೀತಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಡಿಟಿಂಗ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಈ ಒಂದು ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡೋದಲ್ಲೇ ಕೊನೆ ತನಕ ನೋಡಿ. ಸೊ ಒಂದು ಸ್ಟೆಪ್ ಸ್ಕಿಪ್ ಆದರೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ ಯಾವೊಂದು ಸ್ಟೆಪ್ ಎಲ್ಲೆಲ್ಲಿ ಹೆಂಗೆ ಸೆಟ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ಲ, ಈಗಲೇ ಒಂದು ಲೈಕ್ ಮಾಡಿ. ಸೊ ಮೊದಲದಾಗಿ ಈ ರೀತಿ ಎಡಿಟಿಂಗ್ ಮಾಡಬೇಕು ಅಂದರೆ ನಿಮಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಬೇಕಾಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಇಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಹಾಕಿರ್ತೀನಿ. ಮತ್ತು ನೀವು ಪ್ಲೇಸ್ಟೋರಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ನನಗೆ ಇಲ್ಲಿ ರೇಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಾನು 9:6 ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲ 60:9. ಸೊ ನನಗೆ 60:9 ರೇಷನ್ ಅದಾದಮೇಲೆ ನಾನು ಟೆಲಿಗ್ರಾಮ್ ಹಲವಾರು ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಎಲ್ಲ ಒಂದು ಮೆಟೀರಿಯಲ್ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು, ಈ ಒಂದು ಮೆಟೀರಿಯಲ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿ ಚೆಕ್ಔಟ್ ಮಾಡಿ. ಇದಾಗಿ ಮತ್ತೆ ಇನ್ನೊಂದು ಹಲವಾರು ಮೆಟೀರಿಯಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಎಲ್ಲನೂ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಅದೇ ರೀತಿ ಈ ಒಂದು ನ್ಯೂಸ್ ಕೂಡ ಕೊಟ್ಟಿರ್ತೀನಿ. ಅಲ್ಲಿ ಈ ಒಂದು ಫೋಟೋನ ಬೇಕಾಗುತ್ತೆ. ಸೊ ಈಗ ನೋಡ್ಬೋದು, ಈ ಒಂದು ಫೋಟೋನ ಇಲ್ಲಿಗೆ ಸೆಟ್ ಮಾಡಬೇಕು. ಅವಾಗ ಏನು ಮಾಡಬೇಕು ಅಂದರೆ ಏನಿಲ್ಲ, ಇಲ್ಲಿ ನಿಮಗೆ ನೋಡ್ಬೋದು ಬ್ಲೆಂಡಿಂಗ್ ಅನ್ನೋ ಆಪ್ಷನ್ ಇದೆಯಲ್ಲ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಈ ರೀತಿ ಹೋಗ್ಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಏನು ಮಾಡಿ ಅಂದರೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ನೀವು ಬ್ರೈಟ್ನೆಸ್ 0 ಮಾಡಿ, ಮತ್ತು ಸ್ಯಾಚುರೇಷನ್ ಕೂಡ ಮಾಡ್ಕೊಳ್ಳಿ. ಅದಾದಮೇಲೆ ಅದಾದಮೇಲೆ ಇದು ಪಿಕ್ಚರ್ ಇರುತ್ತಲ್ಲ, ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಕ್ರೀನ್ ಅಪ್ಲೈ ಮಾಡಿ ನೋಡ್ಬೋದು ಯಾವ ರೀತಿಯಾಗಿ ಅಂತ. ಬಟ್ ನೀವು ಅನ್ಕೊಬೋದು ಏನೋ ಒಂಥರ ಏನಿಲ್ಲ, ಅವರು ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ನೀವು ಹಿಂಗಡೆ ಸೆಟ್ ಮಾಡಿದ ಇಮೇಜ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಅಲ್ಫಾ ಅಂತ ಕಾಣಿಸುತ್ತೆ. ಅಲ್ಫಾನ ಒಂದು 40ಗೆ ಸೆಟ್ ಮಾಡ್ಕೊಳ್ಳಿ, 40 ಇಲ್ಲ 35ಗೆ. ಸೊ ನನಗೆ 40ಗೆ ಸೆಟ್ ಮಾಡ್ತೀನಿ. ಏನಾಗುತ್ತೆ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಒಂದು ರೀತಿ ಬ್ಲ್ಯಾಕ್ ಲೈಕ್ ನಾವು ಬ್ಯಾಕ್ಗ್ರೌಂಡ್ ಯಾವ ರೀತಿ ಇದಾದ್ಮೇಲೆ ಮತ್ತೆ ಕ್ಲಿಕ್ ಮಾಡಿಕೊಂಡು ಹೀಗೆ ಇನ್ನೊಂದು ಇಮೇಜ್ನು ಕೂಡ ಕಲರ್ ಮ್ಯಾಚ್ ಸಖತ್ತ ಕಾಣಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾನು ಸೆಟ್ ಮಾಡ್ಕೊಬೋದು. ತುಂಬ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ನೀವೆಲ್ಲ ಅಬ್ಸರ್ವ್ ಮಾಡ್ಕೊಬೋದು, ಇಲ್ಲಿ ಕಲರ್ ಅಂದರೆ ಕೈ ಕಟ್ಟಾಗಿರುವಂಥ ಆಪ್ಷನ್ ಬಂದಿದೆ. ಬಟ್ ಈಗ ನೀವು ಅದನ್ನು ಕ್ಲಿಯರ್ ಮಾಡೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಏನಿಲ್ಲ, ಇಲ್ಲಿ ನಿಮಗೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲೀನಿಯರ್ ಮಾಸ್ಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಒಂದು ಎಫೆಕ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ನೋಡ್ಕೊಬೋದು ಈ ರೀತಿಯಾಗಿ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಎಫೆಕ್ಟ್ ಬರುತ್ತೆ. ಇದಾದಮೇಲೆ ಸ್ವಲ್ಪ ಈ ರೀತಿಯಾಗಿ ಕಡಿಮೆ ಮಾಡ್ಕೊಂಡು ನಂತರ ಇಲ್ಲಿ ಬ್ಲೂ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಕೊಬೋದು ನಿಮಗೆ ಯಾವ್ಯಾವ ರೀತಿಗೆ ಪೊಸಿಷನ್ಸ್ ಬೇಕೋ, ಯಾವ ಸೈಡ್ಗೆ ಸೆಟ್ ಮಾಡ್ಕೊಬೇಕು, ಪ್ರತಿ ಒಂದು ಕೂಡ ಇಲ್ಲಿ ನಿಮಗೆ ಕಾಣಿಸುತ್ತೆ, ನೋಡ್ಬೋದು. ಸೊ ನಿಮ್ಗೆ ಯಾವ ಒಂದು ಆ್ಯಂಗಲಲ್ಲಿ ಬೇಕೋ ಪ್ರತಿ ಒಂದು ಕೂಡ ಇಲ್ಲಿ ಸೆಟ್ ಆಗುತ್ತೆ. ಈ ಒಂದು ಆಪ್ಷನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕು ಅಷ್ಟೇ, ನೋಡ್ಕೊಬೋದು. ಸೊ ಒಂದು ಆಪ್ಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸೆಟಾಗಿ ಕೂರುತ್ತೆ.
ಸೊ ನಾನೀಗ ಅದನ್ನು ಡಿಲೀಟ್ ಮಾಡಿದ್ದೀನಿ. ಬೇಕು ಅಂದರೆ ನಿಮಗೆ ಆ ರೀತಿ ಸೆಟ್ ಮಾಡ್ಕೊಬೋದು. ನನಗೆ ಸೆಟ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಾನೀಗ ಒಂದು PNGನ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಒಂದು PNGನ ಕೊಟ್ಟಿರ್ತೀನಿ. ಈ ಒಂದು PNGನ ಅಲ್ಲಿಗೆ ಸೆಟ್ ಮಾಡ್ಕೋತೀನಿ. ನೋಡ್ಬೋದು ಇವಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಹೆವಿ ಅಂದರೆ ಹೆವಿ ಕ್ರೇಜಿಯಾಗಿ ಕಾಣಿಸುತ್ತೆ ಈ ಒಂದು ಎಫೆಕ್ಟು. ಅದರೊಳಗೆ ನೀವು ಏನು ಬೇಕಾದ್ರೂ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಬೋದು. ಸೊ ಈಗ ನಾನು ಟೆಕ್ಸ್ಟ್ನ ಬರೆಯೋದನ್ನ ಕೊನೆಗೆ ತಿಳಿಸ್ಕೊಡ್ತೀನಿ. ಬಟ್ ನೀವು ಏನು ಮಾಡಿ ಅಂದರೆ ಫಸ್ಟ್ ಈಗ ಇನ್ನೊಂದು ಲಿರಿಕಲ್ ವಿಡಿಯೋ ಕೊಟ್ಟಿರ್ತೀನಿ. ಸೊ ಲಿರಿಕಲ್ ವಿಡಿಯೋನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇಂಪೋರ್ಟ್ ಮಾಡ್ಕೊಬೇಕು ಅಂದರೆ ಏನಿಲ್ಲ, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿದ್ರೆ ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ. ಆ ಒಂದು ಅಪ್ಲೋಡ್ ಆಗಿರೋ ವಿಡಿಯೋನ ಆರಾಮಾಗಿ ಡೌನ್ಲೋಡ್ ಕೂಡ ಮಾಡ್ಕೊಬೋದು. ಸೊ ನೀವೀಗ ನೋಡ್ಬೋದು ಇದರಲ್ಲಿ ಕಂಪ್ಲೀಟ್ ಪವರ್ ಆಫ್ ಯೂತ್ ಆಡಿಯೋ ಇರುವಂಥದ್ದು. ಸೊ ನಾನೀಗ ಮ್ಯೂಟ್ ಮಾಡ್ತೀನಿ. ಮ್ಯೂಟ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ಬೋದು ನಿಮಗೆ ಇದು ಕಂಪ್ಲೀಟ್ ವೈಟ್ ಕಲರಲ್ಲಿ ಇರುವಂಥದ್ದು. ಬಟ್ ನಾನೀಗ ಅದನ್ನು ಕಲರ್ನ ಚೇಂಜ್ ಮಾಡಬೇಕು. ಈಗ ಫಸ್ಟು ನಾನು ಬ್ಯಾಕ್ಗ್ರೌಂಡ ರಿಮೂವ್ ಮಾಡ್ತೀನಿ. ಈಗ ಸ್ಕ್ರೀನ್ ಮೇಲೆ ಅಪ್ಲೈ ಮಾಡಿದ ತಕ್ಷಣ ನೀವು ಅನ್ಕೊಬೋದು ಏನಂದರೆ ಏನೂ ಕಾಣಿಸಲ್ಲ ಅಂತ. ಇವಾಗ ಏನೂ ಆಗಲ್ಲ. ಸೊ ಏನಿಲ್ಲ, ಇಲ್ಲಿ ಬ್ಲ್ಯಾಕ್ ಕಲರ್ ನಿಮಗೆ ಇಮೇಜ್ ಕಾಣಿಸ್ತಿದೆಯಲ್ಲ, ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಅದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡ ನಂತರ ಇಲ್ಲಿ ಸೆಂಡ್ ಟು ಬ್ಯಾಕ್ ಅಂತ ಇದೆಯಲ್ಲ, ಆ ಒಂದು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಪಿಕ್ಚರ್ ಇರುತ್ತಲ್ಲ, ಒಂದು ಪಿಕ್ಚರ್ದೇನಾರು ಅಲ್ಲಿ ಎಫೆಕ್ಟ್ಸ್ ಬರ್ತಿದ್ರೆ ಏನಿಲ್ಲ, ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ರಾಪಿಂಗ್ ಆಪ್ಷನ್ ಬರುತ್ತೆ. ಸೊ ನಿಮಗೆ ಎಲ್ಲಿ ಗಂಟ ಬೇಕೋ ಅಲ್ಲಿ ಗಂಟ ನೀವು ಯೂಸ್ನ ಮಾಡ್ಕೊಬೋದು. ನೋಡ್ಬೋದು ಈಗ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಂತರ ಏನಿಲ್ಲ, ಜಸ್ಟ್ ನೀವೊಂದು ಲಿರಿಕಲ್ ವಿಡಿಯೋನ ಇಂಪೋರ್ಟ್ ಮಾಡಿದ್ರಲ್ಲ, ಆ ಒಂದು ವೀಡಿಯೋನ ಈಗ ಫ್ರಂಟ್ ಟು ಬ್ಯಾಕ್ ಮೇಲೆ ಕಮ್ ಟು ಫ್ರಂಟ್ ಅಂದರೆ ಸೆಂಡ್ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಈಗ ಫಾರ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಬಟ್ ನೋಡ್ಬೋದು ಈಗ ಯಾವ ರೀತಿಯಾಗಿ ಒಂದು ಆಡಿಯೋ ಬರ್ತಿರುತ್ತೆ. ಆ ಒಂದು ಆಡಿಯೋ ತುಂಬ ಸೈಜ್ ಚೆನ್ನಾಗಿರುವಂಥದ್ದು. ಅದಕ್ಕೆ ನಾನು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಈಗ ಯಾವ ರೀತಿಯಾಗಿ ಬರುತ್ತೆ ಅಂತ. ಕ್ರೇಜಿಯಾಗಿ ಬರುತ್ತೆ ಒಂದು ಎಫೆಕ್ಟ್ಸ್ ಎಲ್ಲ. ಇದಾದಮೇಲೆ ಜಸ್ಟ್ ನೀವು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆಯಲ್ಲ, ಅಲ್ಲಿ ಏನು ಮಾಡಿ ಅಂದರೆ ಇಲ್ಲಿ ನೀವು ಟೆಕ್ಸ್ಟ್ ಮಾಡಬೇಕಾಗತ್ತೆ. ನಾನೀಗ ಪವರ್ ಸ್ಟಾರ್ ಅಂತ ಜಸ್ಟ್ ಈಗ ಟೆಕ್ಸ್ಟ್ ಮಾಡ್ತೀನಿ. ನೋಡ್ಬೋದು ಈಗ ನಾನು ಟೆಕ್ಸ್ಟ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿಗೆ ಸೆಟ್ ಮಾಡ್ಕೋತೀನಿ. ಸೆಟ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೋತೀನಿ ಒಂದು ಎಫೆಕ್ಟ್ಸ್ ಎಲ್ಲ ಇನ್ಕ್ರೀಸ್ ಮಾಡಾಯಿತು. ನಂತರ ಇಲ್ಲಿ ನಾನು ಈ ರೀತಿಯಾಗಿ ಸೆಟ್ ಮಾಡ್ಕೊಂಡ್ರೆ ಸಾಕು. ಯಾಕಂದರೆ ವೈಟ್ ಕಲರ್ ತುಂಬ ಬ್ಲ್ಯಾಕಿಗೆ ಎಫೆಕ್ಟ್ಸ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಇದೆಲ್ಲ ಆದಮೇಲೆ ಒಂದು ಪಾರ್ಟಿಕಲ್ ವೀಡಿಯೋನು ಕೂಡ ಕೊಟ್ಟಿರ್ತೀನಿ. ಸೊ ಒಂದು ಪಾರ್ಟಿಕಲ್ ವೀಡಿಯೋನು ಕೂಡ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ನೋಡ್ಬೋದು ಒಂದು ಪಾರ್ಟಿಕಲ್ ವೀಡಿಯೋ ಈ ರೀತಿಯಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಒಂದು ಪಾರ್ಟಿಕಲ್ಸ್ ಲೈಕ್ ಟ್ರಯಾಂಗಲ್ ಶೇಪಲ್ಲಿ ಹಾರ್ಟ್ ಬೀಟು ಎಲ್ಲ ಕೂಡ ಇಲ್ಲೇ ಇರುತ್ತೆ. ಇದನ್ನು ಸ್ಪ್ಲಿಟ್ ಸ್ಕ್ರೀನ್ ಮಾಡಿಕೊಂಡು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನಾಗಿ ಸೆಟ್ ಮಾಡ್ಕೊಂಡು ನಂತರ ನೀವು ಇಲ್ಲಿ ನೋಡ್ಬೋದು ಬ್ಲೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ನ ಅಪ್ಲೈ ಮಾಡಿ. ಸೊ ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನೋಡ್ಬೋದು ಯಾವ ರೀತಿಯಾಗಿ ಒಂದು ಎಫೆಕ್ಟ್ಸ್ ಎಲ್ಲ ಬರುತ್ತೆ ಅಂತ. ಕ್ರೇಜಿಯಾಗಿ ಒಂದು ಎಫೆಕ್ಟ್ಸ್ ಎಲ್ಲ ಬರ್ತಿರುತ್ತೆ. ನೀವು ಕೂಡ ಫ್ರೀಯಾಗಿ ಆರಾಮಾಗಿ ಈ ರೀತಿಯಾಗಿ ಮಾಡ್ಕೊಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ಲಾಗಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್